ವಿಲ್ಲಾ ಪ್ರಾಪರ್ಟಿ ಯಾವ ರೀತಿಯಾಗಿದೆ, ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಉಪಯೋಗಿಸ್ತಾ ಇದ್ದಾರೆ ಅನ್ನೋದರ ಕುರಿತಾದಂತಹ ಮಾಹಿತಿ ಬನ್ನಿ ನೋಡ್ಕೊ ಬರೋಣ. ಸರ್, ಈಗ ಲೇಔಟ್ ವಿಚಾರಕ್ಕೆ ಬರೋದಾದ್ರೆ ಆನ್ ಸೀರಿಯಸ್ ನೋಟ್, ಒಂದು ಜಾಗವನ್ನು ತಗೊಳ್ಳೋದ್ರಿಂದ ಹಿಡಿದು ನೀವು ಏನು ಲ್ಯಾಂಡ್ ತಗೊಳ್ತೀರಿ ಅಥವಾ ಕೆಲವರೆಲ್ಲ ಅವರೇನೆ ಲ್ಯಾಂಡ್ ಅವರು ಕೂಡ ಒಂದು ಕೈ ಜೋಡಿಸ್ತಾರೆ ಅನ್ನೋದಾಗಿರ್ಬೋದು. ಸೊ ಅಲ್ಲಿಂದ ಮನೆ ಕಟ್ಟಿ ಕೊಡುವಂತಹ ಒಂದು ಮಟ್ಟಿಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೆಲ್ಲ ಗಮನಿಸಬೇಕಾಗತ್ತೆ, ಏನು ಹೇಳ್ತೀವಿ? ಅಲ್ಲ, ಇದು ತುಂಬ ಇಂಪಾರ್ಟೆಂಟ್. ಇವತ್ತು ಸೈಟು ಕೊಡೋರಿಗಿಂತ ತಗೊಳ್ಳೋರ ಜವಾಬ್ದಾರಿನೂ ಸಾಕಷ್ಟು ಇರುತ್ತೆ. ಇವತ್ತು ಮೊದಲನೇದಾಗಿ ನಾವು ಯಾವುದೇ ಲೇಔಟ್ನ ನೋಡಿದಾಗ ಸೈಟ್ ಇಷ್ಟ ಆದರೆ, ಈಗ ಯೂಶ್ವಲಿ ಒಂದು ಜನಕ್ಕೆ ಟೆಂಡೆನ್ಸಿ ಬಂದರೆ ಈಸ್ಟು ನಾರ್ತ್ ಅಂತ. ನಾನು ನಿಮ್ಮ ವೇದಿಕೆ ಯಾವುದೇ ದಿಕ್ಕುಗಳು ನಮಗೆ ಇಂಪಾರ್ಟ್ಗಿಂತ ಎಲ್ಲ ದಿಕ್ಕುಗಳಲ್ಲೂ ಮನೆ ಕಟ್ಟಿದವರು ಆಗಿಬರುತ್ತೆ. ನಾನು ಸೌತ್ ಫೇಸಿಂಗ್ ಆಫೀಸು, ವೆಸ್ಟ್ ಫೇಸಿಂಗ್ ಮನೆ ಚೆನ್ನಾಗಿ ಆಗಿ ಬಂದಿದೆ. ನಮ್ಮ ಪರಿಶ್ರಮ ಇರಬೇಕು. ನಮ್ಮ ಒಂದು ಪರಿಶ್ರಮದ ಜೊತೆಗೆ ನಮ್ಮ ಪ್ರಾಮಾಣಿಕತೆಯೂ ಕೂಡ ನಮಗೆ ಮನೆ ಕಟ್ಟೋರಿಗೆ ಆಗಲಿ ಒಂದು ಬರುತ್ತೆ. ಎಲ್ಲೋ ಒಂದು ಕಡೆ ನಾನೆಲ್ಲ ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಮನೆ ಕಟ್ಟಿದೆ ಅಂತ ನನ್ನ ಒಂದು ಅಪ್ರಾಮಾಣಿಕತೆ ಆದರೆ ಆ ಮನೆಯಲ್ಲಿ ಹೇಳಿಕೆ ಆಗಲ್ಲ. ಪ್ರಾಮಾಣಿಕತೆಯೂ ಕೂಡ ಎಲ್ಲರ ಒಂದು ನೈಜ ಜೀವನದಲ್ಲಿ. ಮತ್ತು ಸೌತೂ ಒಳ್ಳೆಯ ಸೈಟೇ, ಮತ್ತು ವೆಸ್ಟೂ ಒಳ್ಳೆಯ. ಸೌತು ವ್ಯಾಪಾರಸ್ಥರಿಗೆ ಒಂದು ಮೆಟ್ಲು ಹತ್ತದವರು ಇಳಿಯಲ್ಲ, ಮತ್ತು ವೆಸ್ಟ್ಗೂ ಅಷ್ಟೇ ವಾಸ್ತು ಪ್ರಕಾರವಾಗಿ. ಯೂಶ್ವಲಿ ಎಲ್ಲರಿಗೂ ಏನಾಗಿದೆ, ಈಸ್ಟು ಮತ್ತು ನಾರ್ತ್ ಆಗಿದೆ. ಏನಂದರೆ ಮಾರ್ನಿಂಗ್ ಟೈಮಲ್ಲಿ ಸನ್ಲೈಟ್ ಬರತಕ್ಕಂಥದ್ದು, ಆ ಒಂದು ಇದಕ್ಕೆ ಎಲ್ಲೋ ಒಂದು ಕಡೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರುತ್ತೆ. ಮತ್ತು ಯಾವುದೇ ದಿಕ್ಕು ಅವರವರ ಇಚ್ಛೆಗೆ ಬಿಟ್ಟಿದ್ದು, ನಾವು ಅದನ್ನು ಫೋರ್ಸ್ ಮಾಡೋಕ್ಕಾಗಲ್ಲ. ಅವರ ಇಚ್ಛೆಗೆ ಬಿಟ್ಟಿದ್ದು ಅದು ತೊಗೊಂಡಾದ್ಮೇಲೆ ಒಂದು ಮಿನಿಮಮ್ ವಾಸ್ತು ಕಟ್ಕೊಂಡು, ಮತ್ತು ಸೈಟ್ ಪರ್ಚೇಸ್ ಮಾಡಬೇಕಾಗಿರೋದು ಇಂಪಾರ್ಟೆಂಟು. ಮೂಲ ದಾಖಲಾತಿಗಳಿಂದ ಚೆಕ್ ಮಾಡುವಂಥದ್ದು, ಪೇರೆಂಟಲ್ ಡೀಡ್, ಮದರ್ ಡೀಡ್ ಆಗಿರ್ಬೋದು, ಅಲ್ಲಿಂದ ಏನು RR ಇಂಡೆಕ್ಸಿಂದ ಎಲ್ಲಿಂದ ಯಾವ ರೀತಿಯ ಒಂದು ಖಾತೆದಾರ ಬದಲಾವಣೆಗಳಾಯಿತು, ಸ್ಟೆಪ್ ಬೈ ಸ್ಟೆಪ್ ತೊಗೊಂಡು, ಮತ್ತು ಕನ್ವರ್ಷನ್ ಆಗಿದೆಯಾ, ಲೇಔಟ್ ಆಗಿದೆಯಾ. ಈಗ ಇತ್ತೀಚಿನದಲ್ಲಿ ರೇರಾನು ಮ್ಯಾಂಡೇಟ್ರಿ ಮಾಡಿದ್ದಾರೆ. ರೇರಾ ಮಾಡಿದಾಗ ಸುಮಾರು 114 ಡಾಕ್ಯುಮೆಂಟ್ ನಾವು ಅಲ್ಲೇ ರೇರಾ ಕೂಡ ಕೊಟ್ಟಿರ್ತೀವಿ. ಆ ರೇರಾ ಒಂದು ಅಪ್ರೂವಲ್ ಆದಾಗ ಸಾಕಷ್ಟು ವ್ಯವಸ್ಥೆ ಆಲ್ರೆಡಿ ಎಲ್ಲ ಫಿಲ್ಟರ್ ಆಗೋಗಿರುತ್ತೆ. ಆ ಒಂದು ಮತ್ತು ಏನಾದರೂ ಲಿಟಿಗೇಷನ್ ಇದೆಯಾ ಅಂತ ಹೇಳಿದ್ರೆ ಇವತ್ತು ಆನ್ಲೈನಲ್ಲಿ ಸಿಗುತ್ತೆ. ನಾವು ಆ ಸರ್ವೆ ನಂಬರ್ ಹೊಡೆದ್ರೆ ಯಾವ್ದಾರ ಕೇಸ್ ಪೆಂಡಿಂಗ್ ಇದೆಯಾ ಅಂತ ಗೊತ್ತಾಗುತ್ತೆ. ಇವೆಲ್ಲ ನೋಡಿಕೊಂಡು ಆಮೇಲೆ ನಿಮಗೆ ಒಂದು ಕಂಡೀಷನ್ನು, ಲೋನ್ಗೆ ಹೋಗ್ತಾ ಇದ್ದರೆ ಅದನ್ನು ಲೋನ್ ಸ್ಯಾಂಕ್ಷನ್ ಆದಮೇಲೆ ಮುಂದಿನ ಪೇಮೆಂಟೆಲ್ಲ ಕೊಟ್ಕೊಂಡು. ಯಾಕೆಂದರೆ ಕೆಲವು ಸರಿ ಏನಾಗುತ್ತೆ ಅಂದರೆ ಬೇರೆ ಬೇರೆ ಕಡೆ ಲೋನ್ ತೊಗೊಂಡಿರ್ತಾರೆ, ನಮಗೂ ಅಡ್ವಾನ್ಸ್ ಕಟ್ಟಿರ್ತಾರೆ. ಅವ್ರ ಲೋನ್ಗೆ ಫೀಸಿಬಿಲಿಟಿ ಬರಲ್ಲ. ಇವ್ರಿಗೇನೋ ಒಂದು 20 ಲಕ್ಷ ಲೋನ್ ಬೇಕಾಗತ್ತೆ, ಒಂದು 10 ಲಕ್ಷ ಲೋನ್ ಸಿಗುತ್ತೆ, ಮತ್ತು ಇವ್ರು 10 ಲಕ್ಷ ದುಡ್ಡು ಹೊಂಚಕ್ಕಾಗಲ್ಲ. ಇವೆಲ್ಲ ವ್ಯವಸ್ಥೆಗಿಂತ ನಿಮ್ಮ ಒಂದು ಫೈನಾನ್ಷಿಯಲ್ ಪ್ಲ್ಯಾನ್ನ ಭಾಳ ಅಚ್ಚುಕಟ್ಟಾಗಿ ಮಾಡ್ಕೊಳ್ಳಿ. ನೀವು ಸೈಟ್ ತೊಗೊಳ್ಬೇಕಾದ್ರೆ ಆ ಫೈನಾನ್ಷಿಯಲ್ ಪ್ಲ್ಯಾನ್ ಇಂಪಾರ್ಟೆಂಟು. ನನ್ನ ಒಂದು ಈಗ ಬರ್ತಾರೆ ಕೆಲವರು, ಅವ್ರ ಹತ್ರ ಒಂದು 10 ಲಕ್ಷ ದುಡ್ಡು ಇಟ್ಕೊಂಡಿರ್ತಾರೆ, 30 ಲಕ್ಷ ರೂಪಾಯಿ ಸೈಟ್ ವ್ಯಾಪಾರ ಮಾಡ್ತಾರೆ. ಅವ್ರು ಕೇಳಿದ್ರೆ ನನ್ನ ಮಾವ ಕೊಡ್ತಿದ್ರು, ನನ್ನ ಹೆಣ್ಣು ಕೊಟ್ಟವ್ರು ಕೊಡೋರು, ಮತ್ತು ನನ್ನ ಬಾಮೈದ ಎಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆಮೇಲೆ ಎಲ್ಲ ಫೇಲ್ ಆಗುತ್ತೆ, ನಿರಾಸೆಗೊಳ್ಪಟ್ಟು ತಿರ್ಗಾ ಇದನ್ನು ನಮಗೂ ಕೊಟ್ಟಿರ್ತಕ್ಕಂಥ ಹಣನ ಎಲ್ಲೋ 6 ತಿಂಗಳಿಗೆ ಯಾವುದೋ ಬಡ್ಡಿ ಇಲ್ದಲೇ ವಾಪಸ್ ಇಸ್ಕೊಳ್ಬೇಕು. ಇವೆಲ್ಲ ವ್ಯವಸ್ಥೆಗೆ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಫೈನಾನ್ಷಿಯಲ್ ಪ್ಲ್ಯಾನ್ ಕರೆಕ್ಟಾಗಿರಲಿ. ನಿಮ್ಮಲ್ಲಿ ಕೈಲಿ ದುಡ್ಡಿದ್ದು ನಿಮಗೆ ಬರ್ತಕ್ಕಂಥ ಸೋರ್ಸು ಏನು ನಿಮಗೆ ಲೋನ್ ಅಮೌಂಟು ಇವೆಲ್ಲ ಮಾಡಿ ಮುಂದುವರೆದ್ರೆ ನಿಮಗೂ ಒಂದು ನಿರಾಶಾದಾಯಕವಾಗಲ್ಲ. ಇವೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳುವಂಥ ಗ್ರಾಹಕರು ಕೂಡ ಅವ್ರದ್ದೇ ಆದಂಥ ಯೋಚನೆ ಮಾಡಬೇಕು. ಲೀಗಲ್ ಒಪಿನಿಯನ್ ಒಂದು ಕಡೆ 2 ಕಡೆ ಕೇಳ್ಕೊಳ್ಳಿ. ನಿಮ್ಮ ಒಂದು ಸಂಪೂರ್ಣವಾಗಿ ಸ್ಯಾಟಿಸ್ಫೈ ಆದಮೇಲೆ ಸೈಟ್ ಬೈ.